ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮಾದರಹಳ್ಳಿ ರಾಜು. ಸ್ನೇಹಿತರೆ, ಇಡೀ ದೇಶ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ಮುಳುಗಿದೆ. ದೇಶಾದ್ಯಂತ ಈ ಹಿಂದೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ವೀರರನ್ನು ಸ್ಮರಿಸುವಂಥ ಕಾಲ ಹತ್ತಿರ ಬಂದಿದೆ. ಇದರ ನಡುವೆ ಕರ್ನಾಟಕದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರನ ನೆನಪು ಮಾಡ್ಕೊಳ್ಳೋದಿರಲಿ, ಆತ ಯಾರು ಅಂತಲೇ ಇಡೀ ರಾಜ್ಯಕ್ಕಿರಲಿ, ಆತ ಹುಟ್ಟಿ ಬೆಳೆದಂತಹ ತಾಲೂಕು ಕೇಂದ್ರದಲ್ಲಿ ಪರಿಚಯ ಇಲ್ಲದೆ ಇರ್ತಕ್ಕಂಥದ್ದು ದೊಡ್ಡ ದುರಂತ. ಹೌದು, ಇವರು ಪಟ್ಟಣಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಶಿವಪುರದ ತಿರುಮಲೇಗೌಡರು, ಶಿವಪುರದ ಪುಟ್ಟಸ್ವಾಮಿಗೌಡರ ಪುತ್ರ ತಿರುಮಲೇಗೌಡ. ಇವರು ಎಷ್ಟು ಪ್ರಭಾವಿ ವ್ಯಕ್ತಿಯಾಗಿದ್ದರು ಅಂದರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಒಬ್ಬ ಅಬಕಾರಿ ಗುತ್ತಿಗೆದಾರರಾಗಿದ್ದರು, ಮದ್ಯದ ವ್ಯಾಪಾರಿಯಾಗಿದ್ದರು, ಸಾಕಷ್ಟು ಜಮೀನನ್ನು ಕೂಡ ಹೊಂದಿದ್ದರು, ಜಮೀನ್ದಾರರಾಗಿದ್ದರು. ಇಡೀ ದೇಶದಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹೆಚ್ಚಿದಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಒಂದಷ್ಟು ಯಶಸ್ಸನ್ನು ಕಂಡಂಥ ಸಂದರ್ಭ. ಆಗ ಕರ್ನಾಟಕ ರಾಜ್ಯದಲ್ಲಿ ಕೂಡ ಒಂದು ಹೋರಾಟವನ್ನು ಆರಂಭಿಸಬೇಕು ಅನ್ನುವಂಥ ಒಂದು ಉದ್ದೇಶ ಹೊಂದಿದ್ದು. ಅದರ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ, ಕರ್ನಾಟಕದ ಅಂದರೆ ಮೈಸೂರು ಪ್ರಾಂತ್ಯ ಏನಿತ್ತು ಅದನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯಲ್ಲಿ ಇತ್ತು. ಸ್ವಾತಂತ್ರ್ಯದ ಬಗ್ಗೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಬ್ರಿಟಿಷರ ಅಧೀನದಲ್ಲಿದ್ದರೂ ಕೂಡ ಇಲ್ಲಿ ಏನು ಅಂತ ಅಭಿವೃದ್ಧಿಗೆ ತೊಂದರೆ ಆಗಿಲ್ಲ ಅಂತೇಳಿ ಹೆಚ್ಚಿನ ಜನತೆ ಅದರ ಬಗ್ಗೆ ಯೋಚನೆ ಮಾಡಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಏನು ಈ ಕಿಚ್ಚನ್ನು ಹಚ್ಚಬೇಕು ಅನ್ನೋಂಥ ಒಂದು ಚರ್ಚೆ ಆರಂಭ ಆದ ಒಂದು ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅಥವಾ ಮೈಸೂರಿನಲ್ಲಿ ಚಳವಳಿನ ಆರಂಭಿಸಬೇಕು ಅಂತ ತೀರ್ಮಾನ ಆಯಿತು. ಕಡೆಗೆ ಜಾಗದ ಸಮಸ್ಯೆ, ಇತರೆ ಕಾರಣಗಳಿಂದಾಗಿ ಚರ್ಚೆ ನಡೆದಂಥ ಸಂದರ್ಭದಲ್ಲಿ ಪಿ ತಿರುಮಲೇಗೌಡರು ಮದ್ದೂರಿನಲ್ಲೇ ಮಾಡೋಣ, ಇದು ಬೆಂಗಳೂರು ಮೈಸೂರು ಹೆದ್ದಾರಿನಲ್ಲೇ ಸಿಗುತ್ತೆ, ಜಾಗದ ಕೊರತೆನ ನಾನು ನಿಗಿಸ್ಕೊಡ್ತೀನಿ, ನಾನು ಜಾಗ ಕೊಡ್ತೀನಿ ಅಂತ ಹೇಳಿದರು. ಆನಂತರ ಚರ್ಚೆಗಳು ನಡೆದು ಅಲ್ಲೇ ಸಭೆ ಕೂಡ ಆರಂಭ ಆಯಿತು. ಸಭೆಗಳು ನಡೆದು ಒಂದು ಧ್ವಜ ಸತ್ಯಾಗ್ರಹಕ್ಕೆ ಈ ರಾಜ್ಯದಲ್ಲಿ ಪ್ರಥಮವಾಗಿ ಶಿವಪುರದಲ್ಲಿ ನಡೀತು. ಏನು ಇವತ್ತು ಶಿವಪುರ ಧ್ವಜ ಸೌಧ ಇದೆ, ಸತ್ಯಾಗ್ರಹ ಸೌಧ, ಆ ಸೌಧಕ್ಕೆ 5 ಎಕರೆ ಜಮೀನನ್ನು ತಿರುಮಲೇಗೌಡರು ಕೊಟ್ಟಿದ್ದು ಅನ್ನೋದು ಈಗ ಅಷ್ಟೇ ಅಲ್ಲ, ಆ ಸೌಧ ನಿರ್ಮಾಣಕ್ಕೂ ಕೂಡ ಆರ್ಥಿಕ ನೆರವು ನೀಡಿದರು. ಆ ಸಂದರ್ಭದಲ್ಲಿನ ಹೋರಾಟಗಳಿಗೆ ಏನೇನು ಬೇಕು ಎಲ್ಲ ಸೌಲಭ್ಯಗಳನ್ನ ಕೂಡ ತಿರುಮಲೇಗೌಡರು ಕಲ್ಪಿಸಿಕೊಂಡರು. ಈ ದೇಶಕ್ಕೋಸ್ಕರ, ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಜೀವನವನ್ನೇ ಅವರು ಮುಡುಪಾಗಿಟ್ಟರು ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಯಾಕೆ ಅಂತ ಅಂದರೆ, ಆ ಸಂದರ್ಭದಲ್ಲಿ ಬ್ರಿಟಿಷರು ಮಾತ್ರ ಅಲ್ಲ, ಅವರು ಮೈಸೂರು ಸಂಸ್ಥಾನದ ವಿರೋಧವನ್ನು ಕೂಡ ಕಟ್ಕೋಬೇಕಾಗ್ತದೆ. ಸ್ವಾತಂತ್ರ್ಯ ಚಳವಳಿಯನ್ನು ಹತ್ತಿಕ್ಲಿಕ್ಕೋಸ್ಕರ, ಅಂದರೆ ಅವ್ರನ್ನ ಬೆದರಿಸಲಿಕ್ಕೋಸ್ಕರ ಸಾಕಷ್ಟು ಎಚ್ಚರಿಕೆಯನ್ನು ಕೊಡಲಾಯಿತು. ಆದರೆ ಅದು ಯಾವುದಕ್ಕೂ ತಿರುಮಲೇಗೌಡರು ಗೆದ್ದಿಲ್ಲ, ಬದಲಿಲ್ಲ, ತನ್ನ ದೇಶ ಪ್ರೇಮವನ್ನು ಹೇಳಿದರು. ಹಾಗಾಗಿ ಅವರ ಅಬಕಾರಿಯ ಏನು ಠೇವಣಿಟ್ಟಿದ್ರು ಇದಕ್ಕೋಸ್ಕರ ಆ ಹಣವನ್ನು ಮುಟ್ಟುವಲಾಗಿತ್ತು, ಅವ್ರನ್ನ ಜೈಲು ಕೂಡ ಕಳಿಸಿದ್ರು. ಅದು ಯಾವುದರಿಂದನೂ ಕೂಡ ಅವರು ಕುಗ್ಲೇ ಇಲ್ಲ. ತನ್ನ ಏನು ಒಂದು ಸೇವೆ ಇತ್ತು, ಕರ್ತವ್ಯ ಇತ್ತು, ದೇಶಕ್ಕೆ ಮತ್ತು ಅದನ್ನು ಮುಂದುವರಿಸಬೇಕು. ಸ್ವಾತಂತ್ರ್ಯ ನಂತರದಲ್ಲಿ 1952ಕ್ಕೆ ಮೊದಲನೇ ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ಅವರು ಎಚ್ ಕೆ ವೀರಣ್ಣಗೌಡರನ್ನ ಅಭ್ಯರ್ಥಿಯಾಗಿ ಮಾಡ್ತಾರೆ, ಗೆಲ್ಲಿಸಿಕೊಂಡು ಬರ್ತಾರೆ. ಆ ನಂತರದ ಚುನಾವಣೆಯಲ್ಲಿ ಕೂಡ ಎಚ್ ಕೆ ವೀರಣ್ಣಗೌಡರು ಪಿಂಗಲ ಹನುಮಂತಯ್ಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಏನು ಈ ತಿರುಮಲೇಗೌಡರ ಒಂದು ತ್ಯಾಗ, ದಾನ ಅದನ್ನೆಲ್ಲವನ್ನು ಸ್ಮರಿಸಿ ವಿಧಾನ ಪರಿಷತ್ಗೆ ಸದಸ್ಯರನ್ನಾಗಿ ನೇಮಕ ಮಾಡ್ತಾರೆ. ಅದು ಅವರ ಒಂದು ಕುಟುಂಬಕ್ಕೆ ಸಿಕ್ಕಂಥ ಒಂದು ಮಹಾನ್ ಗೌರವ ಅಂತ ಹೇಳ್ಬೋದು. ಏನು 58ರ ಎಲೆಕ್ಷನಲ್ಲಿ ಗೆದ್ದಾದ ನಂತರ 62 ಚುನಾವಣೆ ಬರುತ್ತೆ. ಆ ಸಂದರ್ಭದಲ್ಲಿ ಎಚ್ ಕೆ ವೀರಣ್ಣಗೌಡ ಹಾಗೂ ತಿರುಮಲೇಗೌಡರ ನಡುವೆ ಸಣ್ಣ ವಿಚಾರಕ್ಕೆ ಮನಸ್ತಾಪ ಉಂಟಾಗುತ್ತೆ. ಚುನಾವಣೆಯಲ್ಲಿ ಕಣಕ್ಕಿಳಿಸ್ತಾರೆ ತಿರುಮಲೇಗೌಡ. ಚುನಾವಣೆ ನಡೆದಿರುತ್ತೆ, ಮತ ಎಣಿಕೆ ಕಾರ್ಯ ನಡೀತಾ ಇರುತ್ತೆ. ಮಳವಳ್ಳಿ ಪಟ್ಟಣದಲ್ಲಿ ಒಂದು ಮನೆಯ ಹೆಗಲಿ ಮೇಲೆ ಕೂತಿದ್ದಂಥ ತಿರುಮಲೇಗೌಡರಿಗೆ ಫಲಿತಾಂಶದ ವಿಷಯ ತಿಳಿಯುತ್ತೆ. ಬಹುಶಃ ಇವತ್ತಿನ ರಾಜಕಾರಣಿಗಳಾಗಿದ್ದಿದ್ರೆ ಅದೆಷ್ಟು ಸಂಭ್ರಮ ಪಟ್ಟಿದ್ರು, ಏನೇನು ಮಾಡ್ತಿದ್ರು ಗೊತ್ತಿಲ್ಲ. ಆದರೆ ತಾನು ಕಟ್ಟಿ ಬೆಳೆಸಿದಂಥ ಪಕ್ಷ, ಜೊತೆಗೆ 2 ಬಾರಿ ಶಾಸಕರಾಗಿದ್ದಂತಹ, ಜೊತೆಗೆ ಆ ಸಂದರ್ಭದಲ್ಲಿ ಗೆದ್ದಿದ್ರೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇದ್ದಂತಹ ಎಚ್ ಕೆ ವೀರಣ್ಣಗೌಡರು ಸೋತ್ರಲ್ಲ ಅನ್ನೋ ಒಂದು ದುಃಖ, ನೋವಿನಿಂದ ತಿರುಮಲೇಗೌಡರು ಅಲ್ಲೇ ಹೃದಯಾಘಾತದಿಂದ ಕೊನೆ ಹೆಸರನ್ನ ಹಿಡಿತಾರೆ. ಅಂತ ಒಬ್ಬ ಅಪ್ಪಟ ದೇಶಪ್ರೇಮಿ ಅಂತ ತಿರುಮಲೇಗೌಡರು ಕುಟುಂಬಕ್ಕೆ, ಅಂದರೆ ಅವ್ರಿಗೆ ಗಂಡು ಮಕ್ಕಳಿರಲಿಲ್ಲ. ಹಾಗಾಗಿ ಕುಟುಂಬದ ಬೇರೆ ಬೇರೆ ಸದಸ್ಯರಿಗೆ ಒಂದಷ್ಟು ಅವಕಾಶಗಳನ್ನ ಕಲ್ಪಿಸ್ಕೊಡ್ತಾರೆ. ಮತ್ತೊಂದು ವಿಶೇಷ ಇಲ್ಲಿ ಗಮನಿಸಬೇಕಂತ ಅಂದರೆ, ಪಿಂಗಲ ಹನುಮಂತಯ್ಯವ್ರನ್ನ ಸಚಿವರನ್ನಾಗಿ ಮಾಡ್ತೀವಿ ನಿಮ್ಮನ್ನು ಅಂತ ಹೇಳ್ತಾರಂತೆ.
ಅದಕ್ಕೆ ಇವರು ನಾನು ಅನಕ್ಷರಸ್ಥ, ಹಾಗಾಗಿ ನನಗೆ ಅದು ಆ ಪದವಿ ಬೇಡ ಅಂತ ಹೇಳಿ ಅವತ್ತು ತಿರಸ್ಕರಿಸಿದ್ರಂತೆ. ಅಂದರೆ ಈ ನಾಡಿನ ಬಗ್ಗೆ, ಈ ದೇಶದ ಬಗ್ಗೆ ಏನಾದರೂ ಒಂದು ಅಧಿಕಾರನ ನಡೆಸಬೇಕು ಅಂದರೆ ನಮಗೆ ಅಕ್ಷರ ಜ್ಞಾನ ಇರಬೇಕು ಅನ್ನುವಂಥದ್ದು ತಿರುಮಲೇಗೌಡರಿಗೆ ಇತ್ತು ಅವತ್ತು. ಇವತ್ತು ಬಿಡಿ, ಈ ಗೊತ್ತಿಲ್ಲದೆ ಇದ್ದರೂ, ಏನು ಇಲ್ಲದೆ ಇರೋ ಅವರು ಶಿಕ್ಷಣ ಮಂತ್ರಿನೂ ಆಗ್ತಾರೆ, ಎಂಥ ಮಂತ್ರಿ ಬೇಕಾದರೂ ಆಗುವಂಥ ಅಧಿಕಾರ, ಅವಕಾಶ ಇವತ್ತು ಎಲ್ಲ ಇದೆ. ದುಡ್ಡು ಒಂದಿರಬೇಕಷ್ಟೇ. ಇನ್ನು ಯಾವ ಅರ್ಹತೆ ಇಲ್ಲದಿದ್ರೂ ಪರವಾಗಿಲ್ಲ, ಹಣ ಒಂದಿದ್ದರೆ ಏನು ಬೇಕಾದರೂ ಆಗಬಹುದು ಅನ್ನೋದನ್ನು ಈಗ ಅಲ್ಲಿ ಬಹುತೇಕ ರಾಜಕಾರಣಿಗಳು ಸಾಬೀತು ಮಾಡಿದ್ದಾರೆ. ಇಷ್ಟೆಲ್ಲ ಕೇಳಿದ್ಮೇಲೆ ನಿಮಗೆ ಈ ತಿರುಮಲೇಗೌಡರು ಯಾರು, ಎಲ್ಲಿದ್ದಾರೆ, ಏನು ಅವರು ಎತ್ತ ಅಂತ ನಿಮಗೆ ಒಂದು ಯೋಚನೆ ಬರಬಹುದು. ನೋಡಿ, ದೇಶಕ್ಕೋಸ್ಕರ, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ಸ್ವಾತಂತ್ರ್ಯದ ಚಳುವಳಿಯ ಕಹಳೆಯನ್ನು ಮೊಳಗಿಸಿ ಒಂದು ಸೌಧವನ್ನು ಕಟ್ಟಲಿಕ್ಕೆ ತನ್ನ ಜಮೀನನ್ನು ಕೊಟ್ಟು ಆರ್ಥಿಕ ಸಹಾಯ ಮಾಡಿದಂಥ ತಿರುಮಲೇಗೌಡರ ಬಗ್ಗೆ ಇತಿಹಾಸದ ಪುಟದಲ್ಲಿ ಎಲ್ಲೂ ಕೂಡ ದಾಖಲಾಗಿಲ್ಲ. ಇದಕ್ಕಿಂತ ದೊಡ್ಡ ದುರ್ದೈವದ ಸಂಗತಿ ಮತ್ತೊಂದಿಲ್ಲ ಅನಿಸುತ್ತೆ. ಕನಿಷ್ಠ ಏನು ಮದ್ದೂರು ಪಟ್ಟಣದ ಜನತೆಯೂ ಕೂಡ ಅವ್ರ ಬಗ್ಗೆ ಅಷ್ಟು ಪರಿಚಯ ಇಲ್ಲ. ಇವತ್ತಿನ ಪೀಳಿಗೆಗೆ ಅಂದರೆ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ರಂಥವ್ರನ್ನೇ ಮರೆತಾಗುವಂಥ ಕಾಲ ಇದು. ಅಂಥ ನಡುವೆ ಎಲ್ಲೂ ಅವರ ಹೆಸರಿಲ್ಲ, ಒಂದು ಫೋಟೋ ಇಲ್ಲ, ಅವ್ರನ್ನ ನೆನೆಸ್ಕೊಳ್ತಾರೆ ಈ ಜನತೆ ಅನ್ನೋದನ್ನ ಬಗ್ಗೆ ನಾವು ಯೋಚನೆ ಮಾಡೋಕ್ಕಾಗತ್ತೆ. ಕನಿಷ್ಠ ಪಕ್ಷ ಆ ಸತ್ಯಾಗ್ರಹ ಸೌಧದೊಳಗಡೆ ಒಂದೇ ಒಂದು ಭಾವಚಿತ್ರನ ಅಳವಡಿಸಲಿಕ್ಕೆ ಈ ಸರ್ಕಾರಗಳಿಗೆ ಆಗಿಲ್ಲ ಅಂದರೆ ಇದಕ್ಕಿಂತ ಶೋಚನೀಯ ಸಂಗತಿ ಬಹುಶಃ ಯಾವುದೂ ಇಲ್ಲ. ತಾಯಿ ಭಾರತೀಯ ಸ್ವಾತಂತ್ರ್ಯಕ್ಕಾಗಿ ಹಗಲಿರುಳು ಹೋರಾಡಿ ಪ್ರಾಣ ತ್ಯಾಗ ಬಲಿದಾನವನ್ನು ಮಾಡಿ ಅಸಂಖ್ಯಾತ ಅನಾಮಧೇಯ ವೀರ ಹೋರಾಟಗಾರರ ಕೃತಜ್ಞತಾಪೂರ್ವಕವಾಗಿ ಸ್ಮರಣೆ ಮಾಡುವಂಥ ಸೌಧವೇ ಶಿವಪುರದ ಧ್ವಜ ಸತ್ಯಾಗ್ರಹ ಸೌಧ. ಶಿವಪುರದ ಧ್ವಜ ಸತ್ಯಾಗ್ರಹ ಸೌಧ ಇಡೀ ಭಾರತ ದೇಶದಲ್ಲಿ ಒಂದು ಸ್ವಾತಂತ್ರ್ಯದ ಕುರುಹು. ಅಂದಿನ ಮತ್ತು ಇಂದಿನ ಯುವ ಪೀಳಿಗೆಗೆ ಸ್ವಾತಂತ್ರ್ಯ ಚರಿತ್ರೆಯನ್ನು ನೆನಪಿಸುವಂತಹ ಸೌಧ ನಮ್ಮ ಶಿವಪುರ ಧ್ವಜ ಸತ್ಯಾಗ್ರಹ ಸೌಧ. ಈ ಶಿವಪುರದ ಧ್ವಜ ಸತ್ಯಾಗ್ರಹದ ಸೌಧಕ್ಕೆ ಈ ಭೂಮಿಯನ್ನು ಆ ದಿವಸ ದಾನವನ್ನು ಮಾಡಿ ಮತ್ತು ಈ ಶಿವಪುರದ ಧ್ವಜ ಸತ್ಯಾಗ್ರಹ ಸೌಧಕ್ಕೆ ಆ ದಿವಸ ಒಂದು ಆರ್ಥಿಕವಾದಂಥ ನೆರವನ್ನು ನೀಡಿದಂತಹ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಶಿವಪುರದ ತಿರುಮಲೇಗೌಡರು. ಶಿವಪುರದ ತಿರುಮಲೇಗೌಡರು ನಮ್ಮೆಲ್ಲರ ಜನಮಾನಸದಲ್ಲಿ ಇಂದು ನೆಲೆಸಬೇಕಾದಂಥವರು. ಆದರೆ ಇಡೀ ಇವತ್ತು ಮದ್ದೂರು ತಾಲೂಕಿಗೆ, ಮಂಡ್ಯ ಜಿಲ್ಲೆಗೆ, ನಾಡಿನಲ್ಲಿ ತಿರುಮಲೇಗೌಡರು ಯಾರು ಎಂಬತಕ್ಕಂಥ ನೆನಪಿಸಿಕೊಳ್ಳುವಂತಹ ಕುರುಹು ನಮ್ಮಲ್ಲಿ ಇಲ್ಲದೇ ಇರತಕ್ಕಂಥದ್ದು ಒಂದು ದೊಡ್ಡ ದುರಂತ ಸಂಗತಿ. ಆದ್ದರಿಂದ ತಿರುಮಲೇಗೌಡರವರ ದೊಡ್ಡ ಭಾವಚಿತ್ರವನ್ನು ಶಿವಪುರದ ಧ್ವಜ ಸತ್ಯಾಗ್ರಹ ಸೌಧದಲ್ಲಿ ನಾವೆಲ್ಲರೂ ಕೂಡ ನಿರ್ಮಾಣ ಮಾಡಬೇಕಾದಂಥ ಕೆಲಸ. ಮದ್ದೂರಿನ ಪ್ರಮುಖ ವೃತ್ತಕ್ಕೆ ಅಥವಾ ಏನಿವತ್ತು ಮದ್ದೂರಿನ ಫ್ಲೈಓವರ್ ಏನು ಆಗಿದೆ ಆ ಒಂದು ವೃತ್ತಕ್ಕೆ ತಿರುಮಲೇಗೌಡರವರ ನಾಮಾಂಕಿತ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಯುವ ಪೀಳಿಗೆಗೆ ತಿರುಮಲೇಗೌಡರವರ ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆ ಏನು ಮತ್ತು ತಿರುಮಲೇಗೌಡರು ಯಾರು ಎಂಬತಕ್ಕಂಥದ್ದನ್ನು ಅವತ್ತು ನೆನಪಿಸಿಕೊಳ್ಳುವಂಥ ಕೆಲಸ ಮಾಡಬೇಕು. ಅವತ್ತು ಬೆಲೆ ಬಾಳುವ ಕೋಟ್ಯಾಂತರ ರೂಪಾಯಿಯ ಮೈಸೂರು ಮತ್ತು ಬೆಂಗಳೂರು ಹೆದ್ದಾರಿಯ ಬಳಿಯಲ್ಲೇ ಅವರ ಜಮೀನನ್ನು ಉದಾರವಾಗಿ ದಾನ ಮಾಡಿದ ಪುಣ್ಯಾತ್ಮ ಅವರು. ಹಾಗೆ ಅವತ್ತು ಈ ಸೌಧ ನಿರ್ಮಾಣ ಮಾಡೋದಕ್ಕೆ ಆರ್ಥಿಕವಾಗಿ ನೆರವನ್ನು ನೀಡಿದಂತಹ ತಿರುಮಲೇಗೌಡರವರು ಮತ್ತು ಜಿಲ್ಲೆ ಕಂಡಂಥ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು. ಅವರ ತಿರುಮಲೇಗೌಡರ ನಾವೆಲ್ಲರೂ ಕೂಡ ನೆನಪಿಸ್ಕೊಳ್ಳುವಂಥ ದಿನ ನಮ್ದಾಗಬೇಕು. ಆದ್ದರಿಂದ ಅವರ ಪುತ್ಥಳಿ ನಮ್ಮೆಲ್ಲರ ಮುಂದೆ ಇರಬೇಕು. ಅವರ ಪೂಜಿಸುವಂತಹ, ಸ್ಮರಣೆ ಮಾಡುವಂಥ ಕೆಲಸವನ್ನು ಜಿಲ್ಲಾ ಜನತೆ ಮಾಡಬೇಕು ಅಂತ ಹೇಳಿ ನಾನು ವಿನಯಪೂರ್ವಕವಾಗಿ ಮನವಿ ಮಾಡ್ತೀನಿ. ಕೇಳಿದ್ರಲ್ಲ ಸ್ನೇಹಿತರೆ, ಏನು ಈಗ ಶಾಸಕರಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಈ ಎಲ್ಲರೂ ತತ್ಕ್ಷಣ ಅಂದರೆ ಅಟ್ಲೀಸ್ಟ್ ಈಗ ಏನು ನಾಳಿದ್ದು ಸ್ವಾತಂತ್ರ್ಯ ದಿನಾಚರಣೆ ಇದೆ, ಆ ಸಂದರ್ಭದಲ್ಲಾದರೂ ಯಾವುದಾದ್ರು ಒಂದು ಪಟ್ಟಣದ ಒಂದು ಪ್ರಮುಖ ವೃತ್ತಕ್ಕೆ ಅಥವಾ ರಸ್ತೆಗೆ ತಿರುಮಲೇಗೌಡರ ಹೆಸರನ್ನು ನಾಮಕರಣ ಮಾಡಬೇಕು. ಅತ್ಯಂತ ತುರ್ತಾಗಿ ಇದರಲ್ಲಿ ಸೌಧದೊಳಗಡೆ ಅವ್ರದ್ದು ಒಂದು ದೊಡ್ಡ ಭಾವಚಿತ್ರವನ್ನು ಅಳವಡಿಸಬೇಕು. ಈ ಒಂದು ವಿಧಾನ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಅವ್ರ ಹೆಸರನ್ನ ಸ್ಮರಣೆ ಮಾಡಬೇಕು. 4-6 ಜನರಿಗೆ, ಅಂದರೆ ಇಡೀ ಜಿಲ್ಲೆಯ ಜನತೆಗೆ, ರಾಜ್ಯದ ಜನತೆಗೆ ಅವ್ರ ಹೆಸರು ಪರಿಚಯ ಆಗುವಂಥ ಕೆಲಸವನ್ನು ತಕ್ಷಣ ಮಾಡಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡ್ಕೋತೀನಿ. ಜೊತೆಗೆ ಈ ಏನು ಶಿವಪುರ ಧ್ವಜ ಸತ್ಯಾಗ್ರಹ ಸೌಧ ಇದೆ, ಅದು ಈಗ ಆಲ್ರೆಡಿ ಪಾಳು ಬಿದ್ದಿದೆ. ನೀವು ಗಮನಿಸ್ತಾ ಇದ್ದೀರಿ, ಎಷ್ಟೊಂದು ಗ್ಲಾಸ್ಗಳು ಒಡೆದೋಗಿದೆ. ಈ ಸೌಧದ ಒಂದು ಇತಿಹಾಸವನ್ನು ಒಂದಷ್ಟು ಜನರಿಗೆ ಮತ್ತೆ ಒಂದು ಚಿರಪರಿಚಿತ ಮಾಡಬೇಕು. ಅದು ಯಾವಾಗಲೂ
ಸದಾಕಾಲ ಜನರ ಮನಸ್ಸಿನಲ್ಲಿ ಉಳಿಬೇಕು ಅನ್ನೋ ಕಾರಣದಿಂದ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಅನೆಕ್ಸ್ ಕಟ್ಟಡ ಅಂತ ಹೇಳಿ ಪಕ್ಕದಲ್ಲೇ ನಿರ್ಮಾಣ ಮಾಡಿದ್ದಾರೆ. ಆ ಕಟ್ಟಡ ಇವತ್ತು ಯಾವುದಕ್ಕೂ ಉಪಯೋಗ ಆಗದೆ ಅದು ಕೂಡ ಪಾಳು ಬಂಗಲೆ ಆಗಿದೆ. ಹಕ್ಕಿಗಳ ಗೂಡಾಗಿದೆ, ಹಕ್ಕಿಗಳ ಪಿಕ್ಕಿ ಅಲ್ಲಿ ಬಿದ್ದಿದೆ. ಅಧಿಕಾರಿಗಳು ಅಲ್ಲಿಗೆ ಏನಾದರೂ ಒಂದು ಕಾರ್ಯಕ್ರಮ ಇದ್ದರೆ ಮಾತ್ರ ಅತ್ತ ಸುಳಿಯುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಸರ್ಕಾರದ ದುಡ್ಡು, ಸಾರ್ವಜನಿಕರ ತೆರಿಗೆ ಹಣ ಯಾವ್ಯಾವ ರೀತಿ ಪೋಲ್ ಆಗಬಹುದೋ ಅಷ್ಟು ಎಲ್ಲ ರೀತಿಯಲ್ಲೂ ಪೋಲ್ ಮಾಡುವಂಥ ಕೆಲಸ ಅಲ್ಲಿ ನಡೀತಿದೆ. ದಯವಿಟ್ಟು ಆ ಕಟ್ಟಡನ ಯಾವ ಉದ್ದೇಶಕ್ಕೆ ಅಂತ ಎಸ್.ಎಂ. ಕೃಷ್ಣ ಅವರು ಮಾಡಿದ್ರು ಅದು ಆ ಉದ್ದೇಶಕ್ಕೆ ಬಳಕೆಯಾಗುವಂಥ ಕೆಲಸವನ್ನು ಇವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರು, ಮದ್ದೂರು ಕ್ಷೇತ್ರದ ಶಾಸಕರು ಮಾಡಬೇಕು ಅಂತೇಳಿ ಮನವಿ ಮಾಡ್ಕೋತೀನಿ. ಈ ಸುಮ್ಮನೆ ಅನಗತ್ಯವಾಗಿ ಸಾರ್ವಜನಿಕರ ಹಣ ಸಿಗುತ್ತೆ ಅಂತೇಳಿ ಸಿಕ್ಕದ ಕಡೆ ಒಂದು ಬಿಲ್ಡಿಂಗ್ ಕಟ್ಸೋದು ಅಥವಾ ಇನ್ನೇನೋ ಯೋಜನೆಗಳನ್ನ ಮಾಡೋದು ಇದು ನಿಜಕ್ಕೂ ಈ ದೇಶಕ್ಕೆ, ಈ ಪ್ರಜಾತಂತ್ರ ವ್ಯವಸ್ಥೆಗೆ ಮಾಡುವಂಥ ದ್ರೋಹ ಅನ್ನೋದನ್ನು ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು. ಪ್ರತಿನಿಧಿಗಳು ಅದನ್ನು ಸದ್ಬಳಕೆ ಆಗೋ ರೀತಿಯಲ್ಲಿ ಕೆಲಸ ಮಾಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಈಗಲೇ ಆ ಕಾರ್ಯಗತ ಆಗತ್ತೆ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಎಲ್ಲ ಜಿಲ್ಲೆಯ ಜನತೆಗೆ, ಕರ್ನಾಟಕ ರಾಜ್ಯದ ಜನತೆಗೆ, ಭಾರತ ದೇಶದ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತೇನೆ. ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.